ನಮಸ್ಕಾರ. ಇವತ್ತಿನ ನಮ್ಮ ಒಂದು ಆಳವಾದ ವಿಶ್ಲೇಷಣೆಯಲ್ಲಿ ಕರ್ನಾಟಕ ಟಿಇಟಿ ಅಂದ್ರೆ ಕೆಆರ್ಟಿಇಟಿ ಪರೀಕ್ಷೆಗೆ ತಯಾರಿ ಮಾಡ್ತಿರೋರಿಗೆ ಹೆಲ್ಪ್ ಆಗುವಂತಹ ಒಂದು ಗೈಡ್ ಬುಕ್ನ ಕೆಲವು ಇಂಟ್ರೆಸ್ಟಿಂಗ್ ಅಂಶಗಳನ್ನ ನೋಡೋಣ. ನಮಸ್ಕಾರ. ಹೌದು. ಹೌದು, ಈ ಗೈಡ್ ಬುಕ್ ಪ್ರಕಾರ ಟಿಇಟಿ ಪ್ರಿಪರೇಷನ್ ಅಂದ್ರೆ ಕೆಲವರಿಗೆ ದೊಡ್ಡ ಚಾಲೆಂಜ್ ಅನ್ಸ್ಬೋದು. ಅದಕ್ಕೆ ಒಂದು ಸರಿಯಾದ ಪ್ಲಾನ್ ಬೇಕೇ ಬೇಕು ಅಂತ ಇದು ಹೇಳುತ್ತೆ. ಪರೀಕ್ಷೆಯಲ್ಲಿ ಈಸಿಯಾಗಿ ಪಾಸ್ ಆಗೋಕೆ ಒಂದು ಸ್ಪೆಸಿಫಿಕ್ ತಂತ್ರವನ್ನೇ ಇದು ಸಜೆಸ್ಟ್ ಮಾಡುತ್ತೆ. ಹಾಗಿದ್ರೆ ಬನ್ನಿ ನೋಡೋಣ ಏನಿದು ತಂತ್ರ ಅಂತ. ಖಂಡಿತ ಖಂಡಿತ. ಇಲ್ಲಿ ಮೇನ್ ಐಡಿಯಾ ಏನಿದೆ ಅಂದ್ರೆ ಫಸ್ಟ್ ಪರೀಕ್ಷೆ ಹೇಗಿರುತ್ತೆ, ಅದರ ಸ್ಟ್ರಕ್ಚರ್ ಏನು ಅಂತ ಅರ್ಥ ಮಾಡ್ಕೋಬೇಕು. ಹೌದು. ಆಮೇಲೆ ಯಾವ ಸೆಕ್ಷನ್ಗೆ ಹೆಚ್ಚು ಗಮನ ಕೊಡಬೇಕು, ಎಲ್ಲಿ ಎಫರ್ಟ್ ಹಾಕಿದ್ರೆ ಒಳ್ಳೆ ಸ್ಕೋರ್ ಬರುತ್ತೆ ಅಂತ ಯೋಚನೆ ಮಾಡೋದು. ಅಂದ್ರೆ ಯಾವುದು ಸುಲಭ ಯಾವುದು ಕಷ್ಟ ಅಂತ ನಮ್ಗೆ ಅನಿಸ್ತೋ ಅದರ ಬೇಸಿಸ್ ಮೇಲೆ ನಮ್ಮ ಪ್ರಿಪರೇಷನ್ ಅನ್ನ ಪ್ಲಾನ್ ಮಾಡೋದು. ಇದೊಂದು ಸ್ಟ್ರಾಟಜಿಕ್ ಅಪ್ರೋಚ್. ಹೌದು. ಸರಿ. ಮೊದಲು ಗೈಡ್ ಪರೀಕ್ಷೆ ಪ್ಯಾಟರ್ನ್ ಬಗ್ಗೆ ಹೇಳುತ್ತೆ. ಒಟ್ಟು 5 ಸಬ್ಜೆಕ್ಟ್ಸ್, 150 ಪ್ರಶ್ನೆಗಳು, ಟೈಮ್ ಕೂಡ 150 ನಿಮಿಷಗಳು. ಅಂದ್ರೆ ಆವ್ರೇಜ್ ಆಗಿ ಒಂದು ಪ್ರಶ್ನೆಗೆ 1 ನಿಮಿಷ ಅಷ್ಟೇ. ಟೈಮ್ ಪ್ರೆಷರ್ ಇದ್ದೇ ಇರುತ್ತಲ್ವಾ? ಅಯ್ಯೋ ಖಂಡಿತ. ಆ 1 ನಿಮಿಷಕ್ಕೆ ಒಂದು ಪ್ರಶ್ನೆ ಅನ್ನೋದೇ ದೊಡ್ಡ ಚಾಲೆಂಜ್. ಯಾಕಂದ್ರೆ ಎಲ್ಲಾ ಪ್ರಶ್ನೆಗಳು ಒಂದೇ ತರ ಅಲ್ಲ. ಹೌದು ಹೌದು. ಕೆಲವು ಲ್ಯಾಂಗ್ವೇಜ್ ಕ್ವೆಶ್ಚನ್ಸ್ಗೆ 30 ಸೆಕೆಂಡ್ ಸಾಕು. ಆದ್ರೆ ಒಂದು ಮ್ಯಾಥ್ಸ್ ಪ್ರಾಬ್ಲಮ್ಗೆ 2-3 ನಿಮಿಷನೂ ಬೇಕಾಗ್ಬೋದು. ಸೊ ಟೈಮ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದು ಕಂಟೆಂಟ್ ನಾಲೆಜ್ನಷ್ಟೇ ಇಂಪಾರ್ಟೆಂಟ್ ಇಲ್ಲಿ. ಆ 150 ನಿಮಿಷದಲ್ಲಿ 5 ಬೇರೆ ಬೇರೆ ಸಬ್ಜೆಕ್ಟ್ಸ್, ಲ್ಯಾಂಗ್ವೇಜಸ್, ಸೈಕಾಲಜಿ, ಮೇನ್ ಸಬ್ಜೆಕ್ಟ್ಸ್ ಎಲ್ಲಾನು ಮ್ಯಾನೇಜ್ ಮಾಡಬೇಕು. ಈ 5 ವಿಷಯಗಳು ಅಂದ್ರೆ ಈಗ ಕನ್ನಡ, ಇಂಗ್ಲಿಷ್, ಆಮೇಲೆ ಚೈಲ್ಡ್ ಸೈಕಾಲಜಿ ಅಂಡ್ ಪೆಡಗಾಗಿ, ಆಮೇಲೆ ಮ್ಯಾಥ್ಸ್ ಸೈನ್ಸ್ ಅಥವಾ ಸೋಷಿಯಲ್ ಸೈನ್ಸ್ ಅಲ್ವಾ? ಹೌದು. ಪೇಪರ್ 1 ಮತ್ತೆ ಪೇಪರ್ 2ಗೆ ಸ್ವಲ್ಪ ಚೇಂಜ್ ಇರುತ್ತಲ್ವಾ? ಕರೆಕ್ಟ್. ಪೇಪರ್ 1 ಅಂದ್ರೆ 1ರಿಂದ 5ನೇ ಕ್ಲಾಸ್ ಟೀಚರ್ಸ್ಗೆ, ಪೇಪರ್ 2 ಅಂದ್ರೆ 6ರಿಂದ 8ನೇ ಕ್ಲಾಸ್. ಎರಡರಲ್ಲೂ ಲ್ಯಾಂಗ್ವೇಜ್ 1 ಅಂದ್ರೆ ಸಾಮಾನ್ಯವಾಗಿ ಕನ್ನಡ, ಲ್ಯಾಂಗ್ವೇಜ್ 2 ಇಂಗ್ಲಿಷ್, ಮತ್ತೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಸಿಡಿಪಿ ಇವು ಕಾಮನ್, ಎಲ್ಲದಕ್ಕೂ 30 ಮಾರ್ಕ್ಸ್. ವ್ಯತ್ಯಾಸ ಬರೋದು ಮೇನ್ ಸಬ್ಜೆಕ್ಟಲ್ಲಿ. ಪೇಪರ್ 1ನಲ್ಲಿ ಮ್ಯಾಥ್ಸ್ ಮತ್ತೆ ಇವಿಎಸ್ ಇರುತ್ತೆ, 30+30 ಅಂದ್ರೆ 60 ಮಾರ್ಕ್ಸ್. ಸರಿ. ಪೇಪರ್ 2ರಲ್ಲಿ ಮ್ಯಾಥ್ಸ್ ಸೈನ್ಸ್ ಟೀಚರ್ಸ್ಗೆ ಮ್ಯಾಥ್ಸ್ ಮತ್ತೆ ಸೈನ್ಸಿಂದ 60 ಪ್ರಶ್ನೆ, 30+30. ಸೋಷಿಯಲ್ ಸೈನ್ಸ್ ಟೀಚರ್ಸ್ಗೆ ಸೋಷಿಯಲ್ ಸೈನ್ಸಿಂದ 60 ಪ್ರಶ್ನೆ. ಈ ಗೈಡ್ ಮುಂದೆ ಹೇಳೋ 60 ಅಂಕಗಳ ವಿಷಯ ಪತ್ರಿಕೆ ಅಂದ್ರೆ ಬಹುಶಃ ಈ ಪೇಪರ್ 2 ಬಗ್ಗೆನೇ ಹೇಳಿರೋದು. ಓಕೆ ಕ್ಲಿಯರ್ ಆಯ್ತು. ಈಗ ನೋಡಿ, ವಿಷಯ ಇಲ್ಲಿಂದ ಇನ್ನೂ ಇಂಟ್ರೆಸ್ಟಿಂಗ್ ಆಗ್ತಿದೆ. ಈ ಗೈಡ್ ಇದೆಯಲ್ಲ, ಕನ್ನಡ ಮತ್ತೆ ಇಂಗ್ಲಿಷ್ ಈ ಲ್ಯಾಂಗ್ವೇಜ್ ಪೇಪರ್ಗಳ ಮೇಲೆ ಸಿಕ್ಕಾಪಟ್ಟೆ ಫೋಕಸ್ ಮಾಡಿ ಅಂಟ್ಲಿಯುತ್ತೆ. ಓ, ಲ್ಯಾಂಗ್ವೇಜಸ್ ಮೇಲ? ಹೌದು. ಗುರಿ ಏನ್ ಗೊತ್ತಾ, ಈ ಎರಡೂ ಸೇರಿ ಒಟ್ಟು 60 ಮಾರ್ಕ್ಸ್ಗೆ ಅಟ್ಲೀಸ್ಟ್ ಸುಮಾರು 50 ಮಾರ್ಕ್ಸ್ ತೆಗಿಬೇಕು ಅಂತ. ಆಲ್ಮೋಸ್ಟ್ 83%. ಇದು ಸ್ವಲ್ಪ ಜಾಸ್ತಿನೇ ಫೋಕಸ್ ಅನಿಸ್ತಿಲ್ವಾ? ಹೌದು. 50 ಅಂಕಗಳು 60ಕ್ಕೆ ಮೊದಲ ನೋಟಕ್ಕೆ ಜಾಸ್ತಿನೇ ಅನ್ಸುತ್ತೆ. ಇದರ ಹಿಂದೆ ಒಂದು ಲಾಜಿಕ್ ಇದೆ ಅನ್ಸುತ್ತೆ. ಏನು? ಅಂದ್ರೆ ಬಹುಶಃ ಈ ಲ್ಯಾಂಗ್ವೇಜ್ ಸೆಕ್ಷನ್ಸು ಕಂಪ್ಯಾರಿಟಿವ್ಲಿ ಈಸಿ ಅಂತ ಈ ಗೈಡ್ ಅನ್ಕೊಂಡಿದೆ. ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕಾಮನ್ ಸ್ಟ್ರಾಟಜಿ ಬಿಡಿ. ಎಲ್ಲಿ ಸುಲಭವಾಗಿ ಮಾರ್ಕ್ಸ್ ಬರುತ್ತೋ ಅಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಮಾಡೋಕೆ ಟ್ರೈ ಮಾಡೋದು. ಲೋ ಹ್ಯಾಂಗಿಂಗ್ ಫ್ರೂಟ್ ತರ. ಎಕ್ಸಾಕ್ಟ್ಲಿ. ಆದ್ರೆ ಇಲ್ಲೊಂದು ಆದ್ರೆ ಇದೆ. ಅದೇನು ಹೇಳಿ. ಸುಲಭ ಅನ್ನೋದಿದೆಯಲ್ಲ, ಅದು ತುಂಬಾ ಸಬ್ಜೆಕ್ಟಿವ್. ಪರ್ಸನ್ ಟು ಪರ್ಸನ್ ಚೇಂಜ್ ಆಗುತ್ತೆ. ಹೌದು. ಈಗ ಕನ್ನಡ ಮೀಡಿಯಂ ಅವರಿಗೆ ಇಂಗ್ಲಿಷ್ ಸ್ವಲ್ಪ ಕಷ್ಟ ಅನ್ಬಹುದು. ಇಂಗ್ಲಿಷ್ ಮೀಡಿಯಂ ಅವರಿಗೆ ಕನ್ನಡ ಗ್ರಾಮರ್ ಕಷ್ಟ ಆಗ್ಬೋದು. ಕಾಂಪ್ರಿಹೆನ್ಷನ್ ಪ್ಯಾಸೇಜ್ ಓಕೆ ಅನ್ಸೋದ್ರು. ವ್ಯಾಕರಣ, ಪದ್ಯಗಳು, ವೊಕ್ಯಾಬ್ಯುಲರಿ ಇವೆಲ್ಲ ಕೆಲವರಿಗೆ ಚಾಲೆಂಜಿಂಗ್ ಆಗಿರುತ್ತೆ. ಹಾಗಾಗಿ ಗೈಡ್ ಹೇಳಿದಷ್ಟು ಈಸಿಯಾಗಿ 50 ಮಾರ್ಕ್ಸ್ ಬಂದೇ ಬರುತ್ತೆ ಅಂತ ಅಂದುಕೊಳ್ಳೋದು ಸ್ವಲ್ಪ ರಿಸ್ಕಿ ಇರಬಹುದು. ಇದಕ್ಕೆ ಅಂದ್ರೆ ಚೆನ್ನಾಗಿ ಓದ್ಬೇಕು, ಗ್ರಾಮರ್ ಮೇಲೆ ಗ್ರಿಪ್ ಇರಬೇಕು, ಅದು ಮುಖ್ಯ ಆಗುತ್ತೆ. ಅಂದ್ರೆ ಒಂದು ರೀತಿ ಈ ಭಾಷೆಗಳ ಮೇಲೆ ಓವರ್ ಕಾನ್ಫಿಡೆನ್ಸ್ ಇಟ್ಕೊಳ್ಳೋದು ಡೇಂಜರಸ್ ಆಗಬಹುದು ಅಂತೀರಾ? ಒಂದು ವೇಳೆ ಎಕ್ಸಾಮ್ ಅಲ್ಲಿ ಲ್ಯಾಂಗ್ವೇಜ್ ಪೇಪರೇ ಟಫ್ ಬಂದ್ರೆ ಖಂಡಿತ ಇಡೀ ಸ್ಟ್ರಾಟಜಿಯೇ ಫೇಲ್ ಆಗುತ್ತಲ್ವಾ? ಹೌದು. ಅದಕ್ಕೆ ಗೈಡ್ ಹೇಳೋದನ್ನ ಒಂದು ಗೈಡ್ ಲೈನ್ ಆಗಿ ತಗೋಬೇಕು, ಬ್ಲೈಂಡ್ ಆಗಿ ಫಾಲೋ ಮಾಡೋದಲ್ಲ. ಲ್ಯಾಂಗ್ವೇಜಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡೋಕೆ ಟ್ರೈ ಮಾಡಬೇಕು, ಎಸ್. ಆದ್ರೆ ಬೇರೆ ಸಬ್ಜೆಕ್ಟ್ಸ್ ಅನ್ನ ಪೂರ್ತಿ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಬ್ಯಾಲೆನ್ಸ್ ಬೇಕು. ಈ 50 ಮಾರ್ಕ್ಸ್ ಟಾರ್ಗೆಟ್ ಅನ್ನೋದು ಬಹುಶಃ ಒಂದು ಆಪ್ಟಿಮಿಸ್ಟಿಕ್ ಗೋಲ್ ಅಷ್ಟೇ. ಸರಿ ಅರ್ಥ ಆಯ್ತು. ಮುನ್ನೆ ಹೋಗೋಣ. ನೆಕ್ಸ್ಟ್ ಸಬ್ಜೆಕ್ಟ್ ಸೈಕಾಲಜಿ ಅಂದ್ರೆ ಮನೋವಿಜ್ಞಾನ. ಇದನ್ನ ಗೈಡ್ ತುಂಬಾ ಡೀಪ್ ಸಬ್ಜೆಕ್ಟ್ ಮತ್ತು ಕ್ವೆಶ್ಚನ್ಸ್ ತುಂಬಾ ಟಫ್ ಅಂತ ಹೇಳುತ್ತೆ. ಇಲ್ಲಿ 30 ಮಾರ್ಕ್ಸ್ಗೆ 20ಕ್ಕಿಂತ ಹೆಚ್ಚು ತೆಗಿಯೋದೇ ಕಷ್ಟ, ಒಂದು 15-20 ಬಂದ್ರೆ ಸಾಕು ಅನ್ನೋ ತರ ಹೇಳ್ತಾರೆ. ಇದು ಕೇಳಿದ್ರೇನೆ ಎಕ್ಸಾಮ್ ಬರೆಯೋರಿಗೆ ಸ್ವಲ್ಪ ಭಯ ಆಗತ್ತೆ. ಹೌದು, ಇದು ನಿಜ. ಈ ಸೈಕಾಲಜಿ ಅಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಸಿಡಿಪಿ ಸೆಕ್ಷನ್ ಅನ್ನ ತುಂಬಾ ಜನ ಟಫ್ ಅಂತಾರೆ. ಕಾರಣ ಏನಂದ್ರೆ, ಏನ್ ಕಾರಣ? ಈ ಡೈರೆಕ್ಟ್ ಆಗಿ ನೆನಪಿಟ್ಟು ಬರೆಯೋ ಪ್ರಶ್ನೆಗಳು ಕಡಿಮೆ. ವಿಷಯವನ್ನ ಅರ್ಥ ಮಾಡಿಕೊಂಡು ಕ್ಲಾಸ್ ರೂಮ್ ಸಿಚುವೇಶನ್ಗೆ ಅಪ್ಲೈ ಮಾಡೋ ತರಹದ ಪ್ರಶ್ನೆಗಳೇ ಜಾಸ್ತಿ. ಅಪ್ಲೈಡ್ ಕ್ವೆಶ್ಚನ್ಸ್. ಒಂದು ಎಕ್ಸಾಂಪಲ್ ಕೊಡ್ತೀನಾ ಹೇಗಿರುತ್ತೆ ಅಂತ? ಖಂಡಿತ. ಈಗ ನೋಡಿ,
ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಹಂತಗಳು ಯಾವುವು ಅಂತ ಸ್ಟ್ರೇಟ್ ಆಗಿ ಕೇಳೋ ಬದಲು ಒಬ್ಬ 5ನೇ ಕ್ಲಾಸ್ ಸ್ಟೂಡೆಂಟ್ಗೆ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳೋ ಕಷ್ಟ ಆಗ್ತಿದೆ. ಪಿಯಾಜೆ ಥಿಯರಿ ಪ್ರಕಾರ ಈ ಮಗು ಯಾವ ಸ್ಟೇಜ್ನಲ್ಲಿರ್ಬೋದು, ನೀವು ಟೀಚರ್ ಆಗಿ ಯಾವ ಟೀಚಿಂಗ್ ಸ್ಟ್ರಾಟಜಿ ಯೂಸ್ ಮಾಡ್ತೀರಾ, ಈ ತರ ಕೇಳ್ಬೋದು. ಓ ಹೌದು ಹೌದು, ಇದಕ್ಕೆ ಬರೀ ಥಿಯರಿ ಗೊತ್ತಿದ್ರೆ ಸಾಲದು. ಎಕ್ಸಾಕ್ಟ್ಲಿ. ಅದನ್ನ ಸಿಚುವೇಶನ್ಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಬರೀ ಬೈಹಾಟ್ ಹೊಡೆದ್ರೆ ಆಗಲ್ಲ. ಇಲ್ಲಿ ಪಿಯಾಜೆ, ವೈಗಾಟ್ಸ್ಕಿ, ಕೋಲ್ಬರ್ಗ್, ಬ್ರೂನರ್ ಈ ಥಿಯರಿಗಳನ್ನೆಲ್ಲ ಡೀಪ್ ಆಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಅದಕ್ಕೆ ಇದು ಟಫ್ ಅನ್ಸೋದು. ಹಾಗಾದ್ರೆ ಈ ಗೈಡ್ ಹೇಳೋ ಹಾಗೆ ಬರೀ 15-20 ಮಾರ್ಕ್ಸ್ಗೆ ಟಾರ್ಗೆಟ್ ಮಾಡೋದು ಸರಿನಾ, ಅಥವಾ ಇದು ಸ್ವಲ್ಪ ನೆಗೆಟಿವ್ ಅಪ್ರೋಚ್ ತರ ಕಾಣಿಸ್ತಾ ಇದೆ? ಚೆನ್ನಾಗಿ ಪ್ರಿಪೇರ್ ಆದ್ರೆ ಇದಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಕ್ಕಾಗಲ್ವಾ? ಇದು ಒಳ್ಳೆ ಪಾಯಿಂಟ್. ಗೈಡ್ನ ಸ್ಟ್ರಾಟಜಿ ಏನು ಅಂದ್ರೆ, ಕಷ್ಟ ಇರೋ ಸಬ್ಜೆಕ್ಟ್ನಲ್ಲಿ ಲೋ ಟಾರ್ಗೆಟ್ ಇಟ್ಕೊಂಡು ಪ್ರೆಷರ್ ಕಮ್ಮಿ ಮಾಡ್ಕೊಳ್ಳೋದು. ಆ ಟೈಮನ್ನ ಈಸಿ ಸಬ್ಜೆಕ್ಟ್ಸ್ ಕಡೆ ಹಾಕೋದು. ಸೇಫ್ ಗೇಮ್ ಆಡೋ ಥರ. ಹೌದು, ಒಂದು ರೀತಿ ಸೇಫ್ ಗೇಮ್. ಆದ್ರೆ ಇದರ ಅರ್ಥ ಸೈಕಾಲಜಿಲಿ ಹೈಸ್ಕೋರ್ ಮಾಡಕ್ಕಾಗೇ ಆಗಲ್ಲ ಅಂತಲ್ಲ. ಖಂಡಿತ ಸಾಧ್ಯ ಇದೆ. ಕೆಲವರಿಗೆ ಈ ಸಬ್ಜೆಕ್ಟ್ನಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಹೌದು. ಇಂಪಾರ್ಟೆಂಟ್ ಟಾಪಿಕ್ಸ್ ಅಂದ್ರೆ ಯಾವ ಟಾಪಿಕ್ಕಿಂದ ಜಾಸ್ತಿ ಪ್ರಶ್ನೆ ಬರುತ್ತೋ, ಉದಾಹರಣೆಗೆ ಲರ್ನಿಂಗ್ ಥಿಯರೀಸ್, ಅಸೆಸ್ಮೆಂಟ್, ಇನ್ಕ್ಲೂಸಿವ್ ಎಜುಕೇಷನ್, ಅದನ್ನ ಚೆನ್ನಾಗಿ ಓದ್ಕೊಂಡ್ರೆ ಖಂಡಿತ 20ಕ್ಕಿಂತ ಹೆಚ್ಚು, ಈವನ್ 23-25 ಮಾರ್ಕ್ಸ್ ಕೂಡ ತೆಗಿಬೋದು. ಗೈಡ್ ಹೇಳೋ 15-20 ಅನ್ನೋದು ಒಂದು ಮಿನಿಮಮ್ ಸೇಫ್ಟಿ ಲೆವೆಲ್ ಅಷ್ಟೇ. ಓಕೆ, ಅರ್ಥ ಆಗ್ತಿದೆ. ಇನ್ನು ಲಾಸ್ಟ್ ಪಾರ್ಟ್, ಮೇನ್ ಸಬ್ಜೆಕ್ಟ್ ಪೇಪರ್. ಮ್ಯಾಥ್ಸ್, ಸೈನ್ಸ್ ಅಥವಾ ಸೋಷಲ್ ಸೈನ್ಸ್. ಇಲ್ಲಿ 60 ಮಾರ್ಕ್ಸ್ ಇರುತ್ತಲ್ವಾ ಪೇಪರ್ 2ರಲ್ಲಿ? ಹೌದು. ಇದಕ್ಕೆ ಗೈಡ್ ಹೇಳೋದು 30-40 ಮಾರ್ಕ್ಸ್ ಟಾರ್ಗೆಟ್ ಮಾಡಿ ಅಂತ. ಅಂದ್ರೆ ರಫ್ ಆಗಿ 50% ಇಂದ 67% ಅಷ್ಟೇ. ಹೌದು. ಇಲ್ಲಿ ಗೈಡ್ನ ಲಾಜಿಕ್ ಕ್ಲಿಯರ್ ಆಗಿದೆ. ಲ್ಯಾಂಗ್ವೇಜಸ್ ಅಲ್ಲಿ ಒಂದು 50 ಮಾರ್ಕ್ಸ್ 83% ಬಂತು, ಸೈಕಾಲಜಿಲಿ ಒಂದು 15-20 ಮಾರ್ಕ್ಸ್ 50-67% ಬಂತು ಅಂದ್ರೆ ಪಾಸ್ ಬೇಕಾಗಿರೋ 90 ಮಾರ್ಕ್ಸ್ ರೀಚ್ ಆಗೋಕೆ ಮೇನ್ ಸಬ್ಜೆಕ್ಟ್ ಅಲ್ಲಿ ಬರೀ 30-40 ಮಾರ್ಕ್ಸ್ 50-67% ಸಾಕು ಅನ್ನೋ ಕ್ಯಾಲ್ಕುಲೇಷನ್ ಇದು. ಆದ್ರೆ ಇದು ಕೇಳೋಕ್ ಸ್ವಲ್ಪ ನನಗೆ ಸರಿ ಅನ್ಸ್ತಿಲ್ಲ. ಒಬ್ಬ ಮ್ಯಾಥ್ಸ್ ಟೀಚರ್ ಅಥವಾ ಸೈನ್ಸ್ ಟೀಚರ್ ಆಗೋರು ತಮ್ಮ ಕೋರ್ಸ್ ಸಬ್ಜೆಕ್ಟ್ನಲ್ಲೇ ಬರೀ ಅರ್ಧ ಅಥವಾ 3/2 ಮಾರ್ಕ್ಸ್ ಟಾರ್ಗೆಟ್ ಮಾಡೋದು ಇದೆಷ್ಟು ಸರಿ? ಇದು ಆ ಟೀಚರ್ ಕಾನ್ಫಿಡೆನ್ಸ್ ಮೇಲೆ ಎಫೆಕ್ಟ್ ಮಾಡಲ್ವಾ? ಇದು ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ ನೀವು ಕೇಳಿದ್ದು. ಗೈಡ್ನ ಪರ್ಸ್ಪೆಕ್ಟಿವ್ ಇದೆಯಲ್ಲ, ಅದು ಪ್ಯೂರ್ಲಿ ಎಕ್ಸಾಮ್ ಪಾಸ್ ಮಾಡೋದು ಅಷ್ಟೇ. ಇದೊಂದು ಟ್ಯಾಕ್ಟಿಕಲ್ ಮೂವ್. ಎಕ್ಸಾಮ್ ರೂಲ್ಸ್ ಅರ್ಥ ಮಾಡಿಕೊಂಡು ಮಿನಿಮಮ್ ಎಫರ್ಟ್ನಲ್ಲಿ ಮ್ಯಾಕ್ಸಿಮಮ್ ರಿಸಲ್ಟ್ ಅಂದ್ರೆ ಪಾಸ್ ಆಗುವಷ್ಟು ಹೇಗೆ ತಗೋಬಹುದು ಅನ್ನೋದಷ್ಟೇ ಅದರ ಫೋಕಸ್. ಬಹುಶಃ ಕ್ಯಾಂಡಿಡೇಟ್ಗೆ ಆ ಸಬ್ಜೆಕ್ಟ್ನಲ್ಲಿ ಬೇಸಿಕ್ ನಾಲೆಜ್ ಇದೆ, ಈಗ ಬೇಕಾಗಿರೋದು ಎಕ್ಸಾಮ್ ಟೆಕ್ನಿಕ್ ಅನ್ನೋ ಅಸಂಪ್ಷನ್ ಮೇಲೆ ಇದು ನಿಂತಿರಬಹುದು. ಆದರೆ ನೀವು ಹೇಳಿದ ಹಾಗೆ ಲಾಂಗ್ ಟರ್ಮಲ್ಲಿ ನೋಡಿದ್ರೆ ತನ್ನದೇ ಸಬ್ಜೆಕ್ಟ್ನಲ್ಲಿ ಬರೀ ಆವರೇಜ್ ಮಾರ್ಕ್ಸ್ ತಗೊಂಡು ಪಾಸ್ ಆದ ಟೀಚರ್ ಕ್ಲಾಸ್ ರೂಮಲ್ಲಿ ಎಷ್ಟು ಕಾನ್ಫಿಡೆಂಟ್ ಆಗಿ ಎಷ್ಟು ಡೆಪ್ತ್ನಲ್ಲಿ ಪಾಠ ಮಾಡಕ್ ಸಾಧ್ಯ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಇದು ಎಕ್ಸಾಮ್ ಎಫಿಷಿಯನ್ಸಿ ವರ್ಸಸ್ ರಿಯಲ್ ಸಬ್ಜೆಕ್ಟ್ ಮಾಸ್ಟ್ರಿ, ಇದರ ನಡುವಿನ ಒಂದು ಕಾನ್ಫ್ಲಿಕ್ಟ್. ಹಾಗಾದ್ರೆ ಓವರಾಲ್ ಆಗಿ ನೋಡಿದ್ರೆ ಈ ಗೈಡ್ನ ಫಾರ್ಮುಲಾ ಸಿಂಪಲ್. ಲ್ಯಾಂಗ್ವೇಜಸ್ ಅಲ್ಲಿ ಸೂಪರ್ ಸ್ಕೋರ್ ಸುಮಾರು 50, ಸೈಕಾಲಜಿಯಲ್ಲಿ ಹೇಗೋ ಮ್ಯಾನೇಜ್ 15-20, ಮೇನ್ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗುವಷ್ಟು 30-40. ಇದು ಟೋಟಲ್ ಮಾಡಿದ್ರೆ 95-110 ರೇಂಜ್ಗೆ ಬರುತ್ತೆ. 90 ಪಾಸ್ ಆಗೋಕ್ ಬೇಕು, ಸೊ ಅದಕ್ಕಿಂತ ಹೆಚ್ಚಿಗಾಯ್ತು. ಮ್ಯಾಥಮ್ಯಾಟಿಕಲಿ ಸರಿ ಇದೆ. ಹೌದು, ಮ್ಯಾಥ್ಸ್ ಪ್ರಕಾರ ಇದು ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಇದು ತುಂಬಾ ಪ್ರಾಕ್ಟಿಕಲ್, ರಿಸಲ್ಟ್ ಓರಿಯೆಂಟೆಡ್ ಅಪ್ರೋಚ್. ಎಲ್ಲ ಸಬ್ಜೆಕ್ಟ್ನಲ್ಲೂ ಎಕ್ಸ್ಪರ್ಟ್ ಆಗಬೇಕು ಅನ್ನೋದಕ್ಕಿಂತ ಸ್ಮಾರ್ಟ್ ಆಗಿ ಎಲ್ಲಿಂದ ಮಾರ್ಕ್ಸ್ ಪಿಕ್ ಮಾಡಬಹುದು ಅಂತ ನೋಡೋದು. ಟೈಮ್ ಕಡಿಮೆ ಇರೋರಿಗೆ ಅಥವಾ ಕೆಲವು ಸಬ್ಜೆಕ್ಟ್ಸ್ ಮ್ಯಾಥ್ಸ್, ಸೈಕಾಲಜಿ ತುಂಬಾ ಕಷ್ಟ ಅಂತ ಫೀಲ್ ಆಗೋರಿಗೆ ಇದು ಅಟ್ರಾಕ್ಟಿವ್ ಆಗಿ ಕಾಣಿಸಬಹುದು. ರಿಸೋರ್ಸ್ ಅಲೋಕೇಶನ್ ಇದು. ಟೈಮು, ಎನರ್ಜಿ ಎಲ್ಲಾನು ಸ್ಮಾರ್ಟ್ ಆಗಿ ಯೂಸ್ ಮಾಡೋ ಸ್ಟ್ರಾಟಜಿ. ಆದ್ರೆ ಇದ್ರ ಲಿಮಿಟೇಷನ್ಸ್ ಏನು? ಈ ಸ್ಟ್ರಾಟಜಿ ಎಲ್ರಿಗೂ ಸೂಟ್ ಆಗತ್ತಾ? ಈಗ ಒಬ್ಬರು ಸೈಕಾಲಜಿಲಿ ಸ್ಟ್ರಾಂಗ್ ಇದ್ದು ಇಂಗ್ಲಿಷ್ನಲ್ಲಿ ವೀಕ್ ಇದ್ರೆ ಅವರು ಇದೇ ಫಾರ್ಮುಲಾ ಫಾಲೋ ಮಾಡ್ಬೇಕಾ? ಖಂಡಿತ ಇಲ್ಲ. ಅದೇ ಇದರ ಮೇನ್ ಲಿಮಿಟೇಷನ್. ಇದೊಂದು ಒನ್ ಸೈಜ್ ಫಿಟ್ಸ್ ಆಲ್ ಸೊಲ್ಯೂಷನ್ ಅಲ್ವೇ ಅಲ್ಲ. ಓಕೆ. ಈ ಗೈಡ್ ಒಂದು ಜನರಲೈಸ್ಡ್ ಮಾಡೆಲ್ ಕೊಡ್ತಿದೆ ಅಷ್ಟೇ. ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಕೂಡ ತಮ್ಮ ಸ್ವಂತ ಸ್ಟ್ರೆಂತ್ಸ್ ಮತ್ತೆ ವೀಕ್ನೆಸ್ ಏನು ಅಂತ ಮೊದಲು ಅರ್ಥ ಮಾಡ್ಕೋಬೇಕು. ಸೆಲ್ಫ್ ಅಸೆಸ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಹೌದು. ಒಬ್ಬರಿಗೆ ಲ್ಯಾಂಗ್ವೇಜಸ್ ಕಷ್ಟ ಅನ್ಸಿದ್ರೆ ಅವರು ಬಹುಶಃ ಮೇನ್ ಸಬ್ಜೆಕ್ಟಲ್ಲಿ ಜಾಸ್ತಿ ಸ್ಕೋರ್ ಮಾಡಕ್ ಟಾರ್ಗೆಟ್ ಮಾಡಬೇಕಾಗ್ಬೋದು. ಇನ್ನೊಬ್ಬರಿಗೆ ಸೈಕಾಲಜಿ ಈಸಿ ಅನ್ಸಿದ್ರೆ ಅವರಲ್ಲಿ 25+ ಟಾರ್ಗೆಟ್ ಮಾಡಿ ಬೇರೆ ಕಡೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ಹಾಗಾಗಿ ಗೈಡ್ನ ಪ್ರಿನ್ಸಿಪಲ್ ಅಂದ್ರೆ ಸ್ಟ್ರಾಟಜಿಕ್ ಆಗಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡೋದು ಅದು ಯೂಸ್ಫುಲ್. ಆದರೆ ಅದು ಹೇಳೋ ಸ್ಪೆಸಿಫಿಕ್ ನಂಬರ್ಸ್ 50, 15, 35 ವ್ಯಕ್ತಿಯಿಂದ ವ್ಯಕ್ತಿಗೆ ಚೇಂಜ್ ಆಗಬೇಕು. ಅಂದ್ರೆ ಈ ಗೈಡ್ನ ತಂತ್ರವನ್ನ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಥವಾ ಒಂದು ಫ್ರೇಮ್ವರ್ಕ್ ಆಗಿ ಯೂಸ್ ಮಾಡಿಕೊಂಡು ತಮ್ಮದೇ ಪರ್ಸನಲ್ ಸ್ಟಡಿ ಪ್ಲಾನ್ನ ರೆಡಿ ಮಾಡ್ಕೋಬೇಕು ಅಂತ ಹೇಳಬಹುದು. ನಿಖರವಾಗಿ, ಎಕ್ಸಾಕ್ಟ್ಲಿ. ಇದು ಪ್ರಿಪರೇಷನ್ಗೆ ಒಂದು ಡೈರೆಕ್ಷನ್ ಕೊಡುತ್ತೆ ಅಷ್ಟೇ. ತಮ್ಮ ಓನ್ ಅನಾಲಿಸಿಸ್ ಮಾಡಿ ಯಾವ ಸಬ್ಜೆಕ್ಟ್ಗೆ ಎಷ್ಟು ಟೈಮ್ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಮಾರ್ಕ್ಸ್ ರಿಯಾಲಿಸ್ಟಿಕ್ ಆಗಿ ಟಾರ್ಗೆಟ್ ಮಾಡ್ಬೋದು ಅಂತ ಡಿಸೈಡ್ ಮಾಡಬೇಕು. ಬಹುಶಃ ಮಾಕ್ ಟೆಸ್ಟ್ಸ್ ಬರೆದು ನೋಡಿದ್ರೆ ಒಂದು ಐಡಿಯಾ ಬರುತ್ತೆ. ಸರಿ. ಒಟ್ನಲ್ಲಿ ಈ ಇಡೀ ಚರ್ಚೆಯಿಂದ ನಮಗೆ ಗೊತ್ತಾಗಿದ್ದೇನು ಅಂದ್ರೆ KAR ಟೆಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡೋಕೆ ಒಂದು ಟಾರ್ಗೆಟೆಡ್ ಸ್ಟ್ರಾಟಜಿ ಇದೆ.
ನಿಮ್ಮ ಸ್ಟ್ರೆಂತ್ ಎಲ್ಲಿದೆಯೋ ಬಹುಶಃ ಲ್ಯಾಂಗ್ವೇಜಸ್ ಅಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ ತಗೊಳ್ಳಿ, ಚಾಲೆಂಜಿಂಗ್ ಏರಿಯಾಸ್ ಬಹುಶಃ ಸೈಕಾಲಜಿಯನ್ನ ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡಿ ಮತ್ತು ಪಾಸ್ ಆಗೋಕೆ ಬೇಕಾದಷ್ಟು ಮಾರ್ಕ್ಸ್ ಅನ್ನ ಉಳಿದ ಸಬ್ಜೆಕ್ಟ್ ಇಂದ ತಗೊಳ್ಳಿ. ಇದೊಂದು ರೀತಿ ಎಕ್ಸಾಮ್ ರೂಲ್ಸ್ ಅರ್ಥ ಮಾಡ್ಕೊಂಡು ಆಡೋ ಗೇಮ್. ಹೌದು. ಇದೊಂದು ಅಂಕಗಳ ಆಟ ಆಡೋ ರೀತಿ. ಪರೀಕ್ಷೆ ಸ್ಟ್ರಕ್ಚರ್, ಕ್ವೆಶ್ಚನ್ ಪ್ಯಾಟರ್ನ್, ಪರ್ಸೀವ್ಡ್ ಡಿಫಿಕಲ್ಟಿ ಲೆವೆಲ್ ಇದರ ಬೇಸಿಸ್ ಮೇಲೆ ಮಾಡಿರೋ ಸ್ಟ್ರಾಟಜಿ. ಎಕ್ಸಾಮ್ ಪಾಸ್ ಆಗೋದು ಹೇಗೆ ಅನ್ನೋ ಪ್ರಶ್ನೆಗೆ ಇದು ಬಹಳ ಡೈರೆಕ್ಟ್, ಪ್ರಾಕ್ಟಿಕಲ್ ಉತ್ತರ ಕೊಡೋಕೆ ಟ್ರೈ ಮಾಡುತ್ತೆ. ಬಹುಶಃ ಟೀಚರ್ ಆಗಿ ಅವರ ಫ್ಯೂಚರ್ ಎಬಿಲಿಟಿ ಬಗ್ಗೆ ಅಷ್ಟೊಂದು ತಲೆಕೆಡಿಸ್ಕೊಳ್ದೆ ಇಮ್ಮಿಡಿಯೇಟ್ ಗೋಲ್ ಆದ ಕ್ವಾಲಿಫೈ ಆಗೋದ್ರ ಮೇಲೆ ಮಾತ್ರ ಫೋಕಸ್ ಮಾಡುತ್ತೆ. ಕರ್ನಾಟಕ ಟಿಇಟಿಗೆ ಪ್ರಿಪೇರ್ ಆಗ್ತಿರೋರಿಗೆ ಈ ಅನಾಲಿಸಿಸ್ ಒಂದು ಯೂಸ್ಫುಲ್ ಪರ್ಸ್ಪೆಕ್ಟಿವ್ ಕೊಟ್ಟಿರುತ್ತೆ ಅಂತ ಭಾವಿಸ್ತೀನಿ. ಇದು ತಮ್ಮ ಸ್ಟಡಿ ಪ್ಲಾನ್ ಸ್ಟಾರ್ಟ್ ಮಾಡೋಕೆ ಅಥವಾ ಇರೋದನ್ನ ರೀಫೈನ್ ಮಾಡೋಕೆ ಹೆಲ್ಪ್ ಮಾಡ್ಬೋದು. ಖಂಡಿತ. ಆದರೆ ಇದು ನಮ್ಮನ್ನ ಇನ್ನೊಂದು ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಈ ಸ್ಟ್ರಾಟಜಿ ಎಕ್ಸಾಮ್ ಪಾಸ್ ಮಾಡೋಕೆ ಫೋಕಸ್ ಮಾಡುತ್ತೆ, ಓಕೆ. ಆದರೆ ಬರೀ ಮಿನಿಮಮ್ ಮಾರ್ಕ್ಸನ್ನೇ ಗುರಿ ಇಟ್ಕೊಂಡು ಹೇಗೋ ಪಾಸ್ ಆದರೆ ಸಾಕು ಅನ್ನೋ ಆಟಿಟ್ಯೂಡ್ನಲ್ಲಿ ಪ್ರಿಪೇರ್ ಆಗೋದು ಲಾಂಗ್ ರನ್ನಲ್ಲಿ ಕ್ಲಾಸ್ ರೂಮ್ ಟೀಚಿಂಗ್ ಮೇಲೆ, ಆ ಟೀಚರ್ ನಾಲೆಡ್ಜ್, ಸಬ್ಜೆಕ್ಟ್ ಗ್ರಿಪ್, ಕಾನ್ಫಿಡೆನ್ಸ್ ಇದರ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು. ಎಕ್ಸಾಮಲ್ಲಿ ಪಾಸ್ ಆಗೋದು ಅಲ್ಟಿಮೇಟ್ ಗೋಲಾ ಅಥವಾ ಸಬ್ಜೆಕ್ಟನ್ನು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋದು ಮುಖ್ಯನಾ? ಇದು ಮಾರ್ಕ್ಸ್ ಕಾರ್ಡ್ನ ಆಚೆ ನಾವು ಯೋಚನೆ ಮಾಡಬೇಕಾದ್ರೆ